ನಿತೇಶ್ ತಿವಾರಿ ಅವರ ಬಹುನಿರೀಕ್ಷಿತ ಹಿಂದೂ ಪೌರಾಣಿಕ ಕತೆ ರಾಮಾಯಣದಲ್ಲಿ ರಣಬೀರ್ ಕಪೂರ್ ಭಗವಾನ್ ರಾಮನ ಪಾತ್ರದಲ್ಲಿ ನಟಿಸಿದ್ದಾರೆ. ರಾಮಾಯಣದ ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ ರಣಬೀರ್ ಮೇಲೆ ಫೋಕಸ್ ಮಾಡಿದೆ. ಈ ಚಿತ್ರದಲ್ಲಿ ಸೀತೆಯಾಗಿ ಸಾಯಿ ಪಲ್ಲವಿ, ರಾವಣನಾಗಿ ಯಶ್ ಹಾಗೂ ಹನುಮಂತನಾಗಿ ಸನ್ನಿ ಡಿಯೋಲ್ ಮತ್ತು ಲಕ್ಷ್ಮಣನಾಗಿ ರವಿ ದುಬೆ ನಟಿಸಿದ್ದಾರೆ. ಭಾರತದಲ್ಲಿ ಇದುವರೆಗೆ ನಿರ್ಮಿಸಲಾದ ಅತಿದೊಡ್ಡ ಚಿತ್ರವೆಂದೇ ಖ್ಯಾತಿ ಪಡೆದಿರುವ ನಮಿತ್ ಮಲ್ಹೋತ್ರಾ ನಿರ್ಮಾಣದ ಈ ಚಿತ್ರವು ಈ ವರ್ಷ ದೀಪಾವಳಿಯಂದು ಬಿಡುಗಡೆಯಾಗಲಿದೆ. 2 ಭಾಗಗಳಲ್ಲಿ ಬಿಡುಗಡೆಯಾಗಲು ಸುಮಾರು 4,000 ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ನೊಂದಿಗೆ ಮೊದಲ ಕಂತು ಮಾತ್ರ 800 ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. 2.38 ಸೆಕೆಂಡ್ಗಳ ವಿಡಿಯೋದಲ್ಲಿ ರಾಮನ ಅವತಾರವನ್ನೇ ಪ್ರೇಕ್ಷಕರ ಮುಂದೆ ತರುವ ಪ್ರಯತ್ನವನ್ನ ಮಾಡಲಾಗಿದೆ. ಸಿನಿಮಾ ನಿರ್ಮಾಣದ ವೈಭವ ಯಾವ ರೀತಿ ಇದೆ ಎನ್ನುವುದು ಕೂಡ ಇದರಲ್ಲಿ ಕಾಣಬಹುದು. ಇಷ್ಟೇ ಅಲ್ಲದೆ ಅಡವಿಯಲ್ಲಿಯೂ ರಾಮ, ಸೀತೆ, ಲಕ್ಷ್ಮಣ ಇರುವಂತಹ ದೃಶ್ಯಗಳನ್ನ ಕೂಡ ತೋರಿಸಲಾಗಿದೆ. ಪುಷ್ಪಕ ವಿಮಾನದ ಅದ್ಭುತ ದೃಶ್ಯವೊಂದು ಕಾಣಿಸಿದರೂ ಕೂಡ ರಾವಣನ ಚಿಕ್ಕ ಹಿಂಟ್ ಕೂಡ ಇಲ್ಲಿ ಕೊಟ್ಟಿಲ್ಲ. ಜಗತ್ತು ಅವ್ಯವಸ್ಥೆಗಳಿಗೆ ಇಳಿದಾಗಲೆಲ್ಲ ಅವನು ಯಾವಾಗಲೂ ಉತ್ತರ. 5,000 ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮ ಹೃದಯಗಳನ್ನ ಆಳುತ್ತಿರುವ ನಮ್ಮ ರಕ್ಷಕ, ನಮ್ಮ ನಾಯಕ, ನಾವು ಸಾರ್ವಕಾಲಿಕ ಶ್ರೇಷ್ಠ ಮರ್ಯಾದಂ ಪುರುಷೋತ್ತಮ್ ರಾಮನನ್ನ ಆಚರಿಸುತ್ತೇವೆ ಎಂದು ಬರೆಯಲಾಗಿದೆ.